ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂತಹ ಚಾಕು, ಕತ್ರಿ, ಸುತ್ತಿಗೆ, ಮಚ್ಚು, ಈ ಕಬ್ಬಿಣದ ತುಕ್ಕು ಹಿಡಿಯುವಂಥ ಅಂದರೆ ರಸ್ಟ್ ಅಂತ ಏನು ಹೇಳ್ತೀವಿ, ಈ ಎಲ್ಲ ಕಬ್ಬಿಣದ ವಸ್ತುಗಳಿಗೆ ತುಕ್ಕು ಹಿಡಿದಿರೋದು ಏನಿರುತ್ತೆ ಅದನ್ನು ನಾವು ಹೇಗೆ ಮನೆಯಲ್ಲೇ ಸುಲಭವಾಗಿ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಈಸಿಯಾಗಿ ಹೇಗೆ ಈ ತುಕ್ಕನ್ನ ತೆಗೆಯೋದು ಈ ಕಬ್ಬಿಣದ ವಸ್ತುಗಳಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಆ ಸಿಂಪಲ್ ಟಿಪ್ಸ್ನ ತಿಳ್ಕೊಳ್ಬೋದು. ಈಗ ಮೊದಲನೇ ವಿಧಾನ, ಮೊದಲನೇದಾಗಿ ಬಿಳಿ ವಿನೆಗರನ್ನ ಯೂಸ್ ಮಾಡಿ ಹೇಗೆ ನಾವು ತುಕ್ಕು ಹಿಡಿದಿರುವಂತಹ ಕತ್ರಿ ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ತುಕ್ಕು ಹಿಡಿದಿರುವಂತಹ ಕಬ್ಬಿಣದ ವಸ್ತುಗಳಿಂದ ಹೇಗೆ ತುಕ್ಕನ್ನ ತೆಗೆಯೋದು. ಮೊದಲು ಒಂದು ವಿನೆಗರ್ನ ಒಂದು ಆಳವಾದ ಬಟ್ಲು ಅಥವಾ ಪಾತ್ರೆಯಲ್ಲಿ ಸುರಿರಿ. ಯಾಕೆಂದ್ರೆ ವಿನೆಗರ್ ಅಲ್ಲಿ ಆಮ್ಲ ಅಂದ್ರೆ ಆಸಿಡ್ ಇರುತ್ತೆ, ಹಾಗಾಗಿ ಅದು ಸುಲಭವಾಗಿ ತುಕ್ಕನ ತೆಗಿಯಕ್ಕೆ ಸಹಾಯ ಮಾಡುತ್ತೆ. ಅಥವಾ ಪಾತ್ರೆಯಲ್ಲಿ ವಿನೆಗರ್ನ ಸುರಿದು ಅದಕ್ಕೆ ತುಕ್ಕು ಹಿಡಿದಂತಹ ಚಾಕು ಅಥವಾ ಕತ್ರಿಗಳನ್ನ ರಾತ್ರಿ ಇಡೀ ಅದರಲ್ಲಿ ನೆನೆಸಿಡಿ, ಅಥವಾ ಕನಿಷ್ಠ ಒಂದು 4-5 ಗಂಟೆಗಳ ಕಾಲ ಆದ್ರೂ ಅದರಲ್ಲಿ ನೆನೆಸಿಡ್ಬೇಕು. ಆಮೇಲೆ ಆ ವಿನೆಗರಿಂದ ತೆಗೆದು ಸ್ಕ್ರಬ್ಬರ್ ಅಥವಾ ಮರಳುಕಾಗಿ ಆ ಸ್ಯಾಂಡ್ ಪೇಪರ್ ಇಂದ ನಿಧಾನವಾಗಿ ಉಜ್ಜಿ. ಈಗ ತುಕ್ಕು ಹಿಡ್ದಿರೋದ್ನ ಆ ವಿನೆಗರು ತುಂಬಾ ಈಸಿಯಾಗಿ ತೆಗ್ದಾಕಿರುತ್ತೆ. ಈಗ ತುಕ್ಕನ ತೆಗೆಯುವಂತಹ ಇನ್ನೊಂದು ಮೆಥಡ್ನ ನಾನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಡ್ಗೆ ಸೋಡಾ ಇದ್ದೇ ಇರುತ್ತೆ. ಚಾಕು ಅಥವಾ ಕತ್ರಿಗಳಲ್ಲಿ ದಪ್ಪ ಪದರಗಳಲ್ಲಿ ಆಗಿ ತುಕ್ಕು ಹಿಡ್ದಿರುತ್ತೆ. ಅದನ್ನ ತೆಗಿಯಕ್ಕೆ ಅಡಿಗೆ ಸೋಡಾ ತುಂಬಾ ಹೆಲ್ಪ್ ಆಗುತ್ತೆ, ನಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ತುಕ್ಕನ ತೆಗಿಯೋದು. ಒಂದ್ ಬಟ್ಲಿಗೆ ಅಡಿಗೆ ಸೋಡಾನ ಹಾಕೊಳ್ಳಿ, ಅದಕ್ಕೆ ನೀರ್ನ ಹಾಕಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರುವಂತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಅದು ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತು, ಯಾಕೆಂದ್ರೆ ನಿಮ್ಮ ಮನೇಲಿ ಯಾವ ವಸ್ತುಗೆ ಹೆಚ್ಚು ತುಕ್ಕಿಡ್ದಿರುತ್ತೆ, ಎಷ್ಟು ವಸ್ತುಗೆ ಹಾಕ್ಬೇಕು ಅದನ್ನ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಒಂದು ಮೆಜರ್ಮೆಂಟ್ ಅಲ್ಲಿ ನೀವು ಅಡ್ಗೆ ಸೋಡಾನ ನೀರಿನಿಂದ ಕಲಿಸ್ಕೊಂಡು ಪೇಸ್ಟ್ ತರ ಮಾಡ್ಕೊಳ್ಳಿ. ಅದನ್ನ ತುಕ್ಕು ಹಿಡಿದಿರುವಂತ ವಸ್ತು ಅದಕ್ಕೆ ನೀಟಾಗಿ ಹಚ್ಚಿ, ಆ ತುಕ್ಕು ಹಿಡಿದಿರುವಂತ ಜಾಗಕ್ಕೆ ಹಚ್ಚಿ ಅದನ್ನ ಸ್ಕ್ರಬ್ಬರು ಅಥವಾ ಅಂದ್ರೆ ನೀವು ಪಾತ್ರೆ ತೊಳಿತಿರಲ್ಲ ಸ್ಟೀಲ್ದು ಸ್ಕ್ರಬ್ಬರು, ಆ ಸ್ಕ್ರಬ್ಬರು ಅಥವಾ ಒಂದು ಹಳೆ ಟೂತ್ ಬ್ರಷ್ ನಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಾದ್ಮೇಲೆ ನೀರಿನಿಂದ ತೊಳಿರಿ. ತಕ್ಷಣ ಅದನ್ನ ಒಂದು ಬಟ್ಟೆಲಿ ಒರೆಸಿ. ಈಗ ನೀಟಾಗಿ ತುಕ್ಕಿಡ್ದಿರುವಂಥದ್ದಲ್ಲಿ ರಿಮೂವ್ ಆಗಿರುತ್ತೆ. ತುಕ್ಕನ ತೆಗೆಯುವಂತಹ ಇನ್ನೊಂದು ವಿಧಾನ, ನಿಂಬೆ ಹಣ್ಣು ಮತ್ತೆ ಉಪ್ಪನ್ನ ಬಳಸಿ ತುಕ್ಕನ ಹೇಗೆ ತೆಗೆಯೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತುಕ್ಕು ಹಿಡಿದ ಜಾಗಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ಮೇಲೆ ನಿಂಬೆ ಹಣ್ಣನ್ನ ಅರ್ಧ ಹೋಳಾಗಿ ಕತ್ತರಿಸ್ಕೊಳ್ಳಿ. ನೀವು ಯಾವ ಜಾಗಕ್ಕೆ ಉಪ್ಪು ಹಾಕಿರ್ತೀರಿ ಆ ಜಾಗನ ನಿಂಬೆ ಹಣ್ಣಿನ ಹೋಳ್ ಮಾಡ್ಕೊಂಡಿರ್ತೀರಲ್ಲ ಆ ಅರ್ಧ ಹೋಳ್ನಿಂದ ಚೆನ್ನಾಗಿ ಉಜ್ಜಿ. ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ, ಮತ್ತೆ ಉಪ್ಪಿನ ಒರಟುತನ ತುಕ್ಕನ ಸುಲಭವಾಗಿ ಹೋಗ್ಲಾಡ್ಸುತ್ತೆ. ಹೀಗೆ ಸುಮಾರು 10 ನಿಮಿಷಗಳ ಕಾಲ ಆ ನಿಂಬೆ ಹಣ್ಣಿನ ಹೋಳಿಂದ ಚೆನ್ನಾಗಿ ಉಜ್ಜಿ ಒಂದು ಶುದ್ಧ ನೀರಿನಿಂದ ಚೆನ್ನಾಗಿ ತೊಳಿರಿ. ಎಲ್ಲ ತುಕ್ಕುಗಳು ಕೂಡ ಚೆನ್ನಾಗಿ ರಿಮೂವ್ ಆಗಿರುತ್ತೆ. ಈಗ ನೆಕ್ಸ್ಟ್ ಮೆಥಡ್, ಆಲೂಗೆಡ್ಡೆ ಅಥವಾ ಪಾತ್ರೆ ತೊಳೆಯುವಂತಹ ಸೋಪು ಅಥವಾ ಲಿಕ್ವಿಡ್ ಯಾವುದೇ ಆಗಿರ್ಬೋದು. ಆಲೂಗೆಡ್ಡೆನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ, ಇದು ತುಕ್ಕು ಹಿಡಿದಿದ್ನ ಸುಲಭವಾಗಿ ತೆಗಿಯಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ಆಲೂಗೆಡ್ಡೆನ ಅರ್ಧದಷ್ಟು ಕತ್ತರಿಸ್ಕೊಳ್ಳಿ. ಕತ್ತರಿಸಿದ ಜಾಗಕ್ಕೆ ಸ್ವಲ್ಪ ಪ್ರಮಾಣದ ಪಾತ್ರೆ ತೊಳೆಯುವ ಸೋಪು ಅಥವಾ ಅಡಿಗೆ ಸೋಡಾನ ಹಚ್ಚಿ. ಚಾಕು ಅಥವಾ ಕತ್ತರಿ ತುಕ್ಕು ಹಿಡಿದ ಭಾಗಗಳ ಮೇಲೆ ಈ ಆಲೂಗೆಡ್ಡೆಗೆ ಈ ಅಡಿಗೆ ಸೋಡಾ ಅಥವಾ ಪಾತ್ರೆ ತೊಳೆಯೋ ಸೋಪು ಏನು ಹಚ್ಚಿರ್ತೀರ ಅದರಿಂದ ಚೆನ್ನಾಗಿ ಉಜ್ಜಿ. ಇದರಿಂದ ಕೆಲವೇ ನಿಮಿಷಗಳಲ್ಲಿ ತುಕ್ಕು ಬಿಟ್ಟೋಗುತ್ತೆ. ನಿಮ್ಮನೇಲಿ ತುಕ್ಕು ಹಿಡಿದಿರುವಂತಹ ಚಾಕು ಅಥವಾ ಕತ್ರಿ, ಇದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಅಥವಾ ಕೊಕೊನಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆನ ಹಚ್ಚಿ ಅದನ್ನ ಈ ಸ್ಯಾಂಡ್ ಪೇಪರ್ನಿಂದ ನಿಧಾನವಾಗಿ ಉಜ್ಜಿ. ಇದು ಎಲ್ಲ ತುಕ್ಕುಗಳನ್ನ ತೆಗೆದಾಕುತ್ತೆ ತುಂಬಾ ಈಸಿಯಾಗಿ. ಈಗ ನೆಕ್ಸ್ಟ್ ಮೆಥಡು, ಮರಳು ಕಾಗದ ಅಂದ್ರೆ ಸ್ಯಾಂಡ್ ಪೇಪರ್ ಅಂತ ಏನ್ ಹೇಳ್ತೀವಿ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸ್ಯಾಂಡ್ ಪೇಪರ್ ಯಾವುದು ಅಂತ. ಆ ಸ್ಯಾಂಡ್ ಪೇಪರ್ನಿಂದ ತುಂಬಾ ಈಸಿಯಾಗಿ ನಾವು ತುಕ್ಕನ ತೆಗಿಬಹುದು. ಹೇಗಪ್ಪ ಅಂದ್ರೆ
ಈ ತುಕ್ಕು ತುಂಬಾ ಹಳೇದಾಗಿದ್ರೆ ಅಥವಾ ದಪ್ಪವಾಗಿದ್ರೆ ಈ ಒಂದು ಒಳ್ಳೆ ಸ್ಯಾಂಡ್ ಪೇಪರ್ನ ತಗೊಳ್ಳಿ. ಅದನ್ನ ಚಾಕು ಅಥವಾ ಕತ್ತರಿಯ ಬ್ಲೇಡ್ಗೆ ಸ್ವಲ್ಪ ಸಾಸಿವೆ ಎಣ್ಣೆ ಅಥವಾ ಸ್ವಲ್ಪ ತೆಂಗಿನ ಎಣ್ಣೆ, ಅಂದ್ರೆ ಯಾವ ವಸ್ತು ತುಕ್ಕಿಡ್ದಿರುತ್ತೆ ನಿಮ್ಗೆ ಅದಕ್ಕೆ ಹಚ್ಚಿ 1-2 hours ನೆನೆಯಕ್ ಬಿಡಿ. 2 hours ಆದ್ಮೇಲೆ ಸ್ಯಾಂಡ್ ಪೇಪರ್ ಇಂದ ಚೆನ್ನಾಗಿ ಉಜ್ಜಿ. ಇದರಿಂದ ತುಕ್ಕು ಹಿಡ್ದಿರೋದೆಲ್ಲ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ಇದಿಷ್ಟು ಮನೆಯನ್ನೇ ಹೇಗೆ ನಾವು ಸುಲಭವಾಗಿ ತುಕ್ಕನ್ನ ಮನೇಲಿರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ತೆಗೆಯೋದು ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.